ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಉಪದೇಶವನ್ನು ಮಾಡ್ತಾ ಇದ್ದ. ಅರ್ಜುನ, ನೀನು ಯಾಕೆ ಮಿಥ್ಯವಾಗಿ ಎಲ್ಲರ ಬಗೆಯಾಗಿ ಶೋಕ ಮಾಡ್ತೀಯ? ಇಲ್ಲಿ ದೇಹ ಅಂತ ಏನು ಕಾಣಬರ್ತಾವಲ್ಲ, ಯಾವುದೇ ಚಿಜ್ಜಡ ದೇಹಗಳಾಗ್ಬೋದು, ಅವೆಲ್ಲ ನಾಶ ಹೊಂದತಕ್ಕಂಥವೆ. ಮತ್ತು ಆತ್ಮನು ನಾಶರಹಿತನು, ಜನನ ಮರಣ ರಹಿತನಾದ ಆತ್ಮನು ನಾಶವಾಗುವುದೆಂಬ ಮಿಥ್ಯಾ ಕಲ್ಪನೆಯನ್ನು ನೀನು ಆರೋಪಿಸಬೇಡ. ದೇಹ ನಾಶವಾದರೂ ಆತ್ಮನು ನಾಶವಾಗುವುದಿಲ್ಲ ಅನ್ನುವ ವಿಚಾರವನ್ನು ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದ. ಮುಂದುವರೆದು ಈಗ ಹೇಳ್ತಾನೆ, ಹೇ ಅರ್ಜುನ, ಮನುಷ್ಯನು ಹಳೆಯ ವಸ್ತ್ರಗಳನ್ನು ತೆಗೆದುಹಾಕಿ ಹೊಸ ವಸ್ತ್ರಗಳನ್ನು ಧರಿಸುವಂತೆ ಈ ಆತ್ಮನು ಸಹ ಜೀರ್ಣವಾಗಿರುವ ದೇಹಗಳನ್ನು ಬಿಟ್ಟು ಹೊಸ ಹೊಸ ದೇಹಗಳನ್ನು ಧರಿಸುವನು. ದೇಹವನ್ನು ಬಿಟ್ಟಾಗ ಮರಣವೆನ್ನುವರು, ಧರಿಸಿದಾಗ ಜನ್ಮಕ್ಕೆ ಬಂದನು ಎನ್ನುವರು. ಈಗ ನಾವು ತುಂಬ ಕೊಳೆಯಾಗಿರುವ ಅಂಗಿಯನ್ನು, ಬಟ್ಟೆಯನ್ನು ಬದಲಾಯಿಸುವಾಗ ಅಯ್ಯೋ ಕೊಳೆಯಾಗಿರೋ ಅಂಗಿ ಹೊರಟೋಗ್ತಾ ಇದೆಯಲ್ಲ ಅಂತ ದುಃಖಿಸ್ತೀವ ಕೂತ್ಕೊಂಡು. ಓ ಇಲ್ಲ, ನಾನು ದೇಹದಿಂದ ಕಳಚಿ ಬಿದ್ದು ಹೋಗ್ತಾ ಇದ್ದೀನಿ ಅಂತ ಶರೀರದಿಂದ ಹೋಗುವಾಗ ಶರ್ಟ್ ಏನಾದ್ರು ಹೊಳ್ತದ. ಆ ರೀತಿಯಲ್ಲಿ ಈ ಆತ್ಮನೂ ಕೂಡ ಜೀರ್ಣವಾಗುತ್ತೆ. ಈ ದೇಹ ಪ್ರಕೃತಿ ದತ್ತವಾದದ್ದು. ಪ್ರಕೃತಿ ನಿಯಮ ಏನಿದೆ ಅಂದರೆ, ಯಾವುದು ಕಾಣಿಸ್ಕೊಳ್ತದೋ ಅದು ವೃದ್ಧಿಯನ್ನು ಹೊಂದಿ ತದನಂತರ ಅವನತಿಯನ್ನು ಹೊಂದುತ್ತದೆ. ಇದು ಪ್ರಕೃತಿ ನಿಯಮ. ಈ ಶರೀರವು ಕೂಡ ಹುಟ್ಟಿತು, ಬೆಳೀತು, ಈಗ ಮುಪ್ಪಿನ ಅವಸ್ಥೆಗೆ ಬಂದು ನಾಶವಾಗುತ್ತೆ. ಆ ರೀತಿಯಲ್ಲಿ ಹೋಗುವಂಥ ಈ ಶರೀರವನ್ನು ಈ ಆತ್ಮನು ಹೊಸ ಅಂಗಿಯನ್ನು ಧರಿಸುವಂತೆ ಮತ್ತೊಂದು ಶರೀರವನ್ನು ಧರಿಸ್ತಾನೆ. ಈ ಶರೀರ ಜೀರ್ಣವಾಗುತ್ತೆ. ಇದು ಜೀರ್ಣವಾದ ಶರೀರವನ್ನು ಇಟ್ಕೊಂಡು ಏನು ಕೆಲಸ ಮಾಡಲಿಕ್ಕಾಗುತ್ತೆ? ಯಾವ ಕೆಲಸಗಳು ಆಗೋದಿಲ್ಲ. ಆ ರೀತಿಯಲ್ಲಿ ಆತ್ಮನು ಹೊಸ ಶರೀರವನ್ನು ಹೊಂದುತ್ತಾನೆ. ಅದರಿಂದ ನೀನು ದುಃಖಿಸಬೇಡ ಅಂತ ಅರ್ಜುನನಿಗೆ ಹೇಳ್ತಾನೆ. ಆತ್ಮನನ್ನು ಶಸ್ತ್ರಾದಿಗಳು ಕತ್ತರಿಸಲಾರವು, ಬೆಂಕಿಯು ದಹಿಸಲಾರದು, ಜಲಪ್ರಳಯವಾದರೂ ಆತ್ಮನನ್ನು ನೆನೆಸಲಾರದು. ಏನು ಹೇಳ್ತಾ ಇದರಲ್ಲಿ? ಆತ್ಮನನ್ನು ಶಸ್ತ್ರಾದಿಗಳು ಕತ್ತರಿಸಲಾರವು. ಆತ್ಮನು ಸ್ಪರ್ಶ ಮಾಡೋದಕ್ಕಾಗೋದಿಲ್ಲ. ಇನ್ನು ಆ ಶಸ್ತ್ರಗಳಿಂದ ಕತ್ತರಿಸೋಕೆ ಎಲ್ಲಿಂದ ಆಗುತ್ತೆ? ಬೆಂಕಿಯು ದಹಿಸಲಾರದು. ಬೆಂಕಿಗೆ ಚೈತನ್ಯವನ್ನು ಕೊಟ್ಟಿರ್ತಕ್ಕಂಥದ್ದೇ ಆತ್ಮನು. ಅಂಥ ಬೆಂಕಿ ಆತ್ಮನನ್ನು ಸುಡುತ್ತದೆಯೇ? ಸುಡೋದಿಲ್ಲ. ಜಲಪ್ರಳಯವಾದರೂ ಆತ್ಮನನ್ನು ನೆನೆಸಲಾರದು. ಜಲಪ್ರಳಯ ಇಡೀ ಜಗತ್ತನ್ನೆಲ್ಲ ಮುಳುಗಿಸ್ಬಿಟ್ರು ಕೂಡ ಅದು ಆತ್ಮನನ್ನು ನೆನೆಸಲಾರದು, ಒದ್ದೆ ಮಾಡೋದಕ್ಕೂ ಆಗೋದಿಲ್ಲ. ಯಾಕಂದರೆ ಆ ಜಲವೂ ಕೂಡ ಆತ್ಮನೊಳಗೆ ವ್ಯಾಪ್ತಗೊಂಡಿರ್ತದೆ. ಗಾಳಿಯು ಒಣಗಿಸಲಾರದು. ಇಲ್ಲಿ ಏನೇನು ಕೊಡ್ತಾರೆ ಅದೆಲ್ಲವೂ ಕೂಡ ಆತ್ಮನ ಪರಿಧಿ ಒಳಗೆ ಇರ್ತದೆ ಹೊರತು ಆತ್ಮನನ್ನು ಮೀರಿ ಯಾವುದೂ ಇರೋದಿಲ್ಲ. ಗಾಳಿ ಒಣಗಿಸಲಾರದು. ಯಾಕೆಂದರೆ ಆತ್ಮನು ಸರ್ವ ಬಾಧೆಗಳಿಗೂ ಅತೀತನಾಗಿರುವನು. ಪರಮಾತ್ಮನು ಎಲ್ಲದಕ್ಕೂ ಅತೀತನಾಗಿದ್ದಾನೆ ಹೊರತು ಯಾವುದರ ಏಟಿಗೂ ಸಿಕ್ಕುವಂಥವನಲ್ಲ. ಅಚಲನು, ಸನಾತನನು, ಸರ್ವಗತನು, ಸ್ಥಾಣುವಾಗಿಯೂ ಇರುವನು. ಹೇ ಅರ್ಜುನ, ಆತ್ಮನು ಉರಿಯಲಾರನು, ಹರಿಯಲಾರನು, ಶೋಷಣಗೊಳ್ಳನು, ಕ್ಲೇಶ ಮರಣಾದಿಗಳಿಲ್ಲದೆ ಸರ್ವತ್ರ ಸ್ಥಿತನಾಗಿರುವನು. ಇದು ಆತ್ಮನ ಲಕ್ಷಣ. ಪರಮಾತ್ಮ ಹೇಗಿರ್ತಾನೆ ಅಂದರೆ ಈ ರೀತಿಯಲ್ಲಿ ಇರ್ತಾನೆ ಅಂತ. ಹೇ ಅರ್ಜುನ, ಆತ್ಮನು ಅಚಿಂತ್ಯನಾಗಿಯೂ ಅವ್ಯಕ್ತನಾಗಿಯೂ ಅವಿಕಾರಿಯಾಗಿಯೂ ಇರುವನೆಂಬ ತತ್ವವನ್ನು ಜಾಣರು ಬಲ್ಲರು. ಜಾಣರು ಅಂದರೆ ಯಾರು? ಆತ್ಮಜ್ಞಾನವನ್ನು ಸಾಧನೆಯನ್ನು ಮಾಡಿ ಸಾಧಿಸಿದಂಥ ತತ್ವಜ್ಞಾನಿಗಳು, ಆತ್ಮಜ್ಞಾನಿಗಳು ಮಾತ್ರ ಇದನ್ನು ಬಲ್ಲರು. ನೀನು ಮರುಳನಂತೆ ವ್ಯರ್ಥವಾಗಿ ಶೋಕಿಸುತ್ತಾ ಬಳಲದೆ ಈ ತತ್ವವನ್ನು ಸರಿಯಾಗಿ ತಿಳಿಯುವನಾಗು. ನೋಡಿ, ನೀನು ಬಂದಿದೆಯಾ ಯುದ್ಧ ಮಾಡೋರ್ನೆಲ್ಲ ಕೊಲ್ಲು ಅಂತ ಹೇಳ್ತಾ ಇಲ್ಲ ಕೃಷ್ಣ. ಸತ್ಯವನ್ನು ತಿಳ್ಕೊ, ಆಮೇಲೆ ನೀನು ಏನಾದರೂ ಮಾಡು ಅಂತ ದುಃಖದಿಂದ ವ್ಯಥೆ ಪಡ್ತಾ ಇದ್ದಂಥ ಅರ್ಜುನನಿಗೆ ಅವನ ದುಃಖ ನಿವಾರಣೆಯನ್ನು, ಅಜ್ಞಾನ ನಿವಾರಣೆಯನ್ನು ಮಾಡ್ತಾ ಇದ್ದಾನೆ. ಹೇ ಅರ್ಜುನ, ಒಂದು ವೇಳೆ ನೀನು ಈ ಪ್ರಕಾರವಾಗಿ ತಿಳಿಯಲಾರದೆ ಆತ್ಮನು ಜನಿಸುವನೆಂತಲೂ ಸಾಯುವನೆಂತಲೂ ತಿಳಿದುಕೊಂಡರೂ ಸಹ ನೀನು ಚಿಂತಿಸುವುದಕ್ಕೆ ಕಾರಣವಿಲ್ಲ. ಈಗ ನಿನಗೆ ತತ್ವಜ್ಞಾನ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಳಪ್ಪ. ಏನಂತ? ಆತ್ಮನು ಅವಿನಾಶಿ, ಅವನು ಸಾಯೋದಿಲ್ಲ, ದೇಹ ಮಾತ್ರ ಸಾಯ್ತದೆ. ಈ ತತ್ವವನ್ನು ನಿನ್ನಿಂದ ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಇನ್ನೂ ಒಂಥರ ತಿಳ್ಕೊ. ಈಗ ಯಾವ ಥರ? ಒಂದು ವೇಳೆ ನೀನು ಈ ಪ್ರಕಾರವಾಗಿ ತಿಳಿಯಲಾರದೆ ಆತ್ಮನು ಜನಿಸುವನೆಂತಲೂ, ಆತ್ಮನು ಹುಟ್ಟುವವನು ಸಾಯುವವನು ಅಂತ ತಿಳ್ಕೊಂಡ್ರೂ ಸಹ ನೀನು ಚಿಂತಿಸುವುದಕ್ಕೆ ಕಾರಣವಿಲ್ಲ. ಯಾಕಂದರೆ ಗಂಗಾ ಪ್ರವಾಹವು ನಿಲ್ಲದೆ ಅಖಂಡವಾಗಿ ಹರಿಯುವಂತೆ ಆತ್ಮನಲ್ಲಿ ಉತ್ಪತ್ತಿ ಸ್ಥಿತಿ ಲಯಾದಿಗಳು ಅಖಂಡವಾಗಿರುತ್ತವೆ.
ಗಂಗಾ ಪ್ರವಾಹದಿಗಳು ನೀರು ಹರ್ಕೊಂಡು ಹೋಗುತ್ತೆ, ನಿಲ್ಲದೆ ಹರ್ಕೊಂಡು ಹೋಗ್ತಾ ಇರ್ತದೆ. ಆ ರೀತಿಯಲ್ಲಿ ಈ ಪ್ರಕೃತಿಯಲ್ಲಿ ಏನು ಆತ್ಮನೊಳಗೆ ಉತ್ಪತ್ತಿ ಸ್ಥಿತಿ ಲಯಾದಿಗಳ ಅವಸ್ಥೆಗಳನ್ನು ಇವು ಅಖಂಡವಾಗಿ ನಡೆದೇ ತಿರ್ತಾ ಇರ್ತವೆ, ಪ್ರತಿಯೊಂದು ನಡೀತಾ ಇರ್ತವೆ. ಗಂಗಾಜಲವು ಉತ್ಪತ್ತಿ ಸ್ಥಿತಿ ಲಯಾದಿ ಅವಸ್ಥೆಗಳನ್ನು ಪಡೆದಿದ್ದರೂ ಅಖಂಡವಾಗಿ ಹರಿಯುತ್ತಾ ಸಮುದ್ರವನ್ನು ಸೇರುವಂತೆ ಆತ್ಮನಲ್ಲಿ ಉತ್ಪತ್ತಿ ಸ್ಥಿತಿ ಲಯಾದಿ ಅವಸ್ಥೆಗಳಿವೆ ಎಂದರಿತರೂ ಅಖಂಡವಾಗಿರುವುದರಿಂದ ನೀನು ದುಃಖಿಸುವುದಕ್ಕೆ ಕಾರಣವೇ ಇಲ್ಲ. ಈಗ ಎಲ್ಲ ನದಿಗಳು ಹರ್ಕೊಂಡೋಗಿ ಸಮುದ್ರವನ್ನೇ ಸೇರುವಂತೆ ಈ ಉತ್ಪತ್ತಿ ಸ್ಥಿತಿ ಲಯಾದಿಗಳು ನಡೆದಾಗ್ಲೂ ಎಲ್ಲವೂ ಪರಮಾತ್ಮನಲ್ಲಿಯೇ ಹೋಗಿ ಸೇರ್ತವೆ, ಪರಮಾತ್ಮನಿಂದಲೇ ಉತ್ಪತ್ತಿ ಆಗ್ತವೆ. ಈಗ ಸತ್ತೋದ್ರು ಅಂತ ದುಃಖಿಸುವಂಗಿಲ್ಲ, ಯಾಕಂದ್ರೆ ಮತ್ತೆ ಹುಟ್ಟುತ್ತಾರೆ. ಅವ್ರು ಮತ್ತೆ ಹುಟ್ಟಿದ್ರು ಅಂತ ಏನು ನೀನು ಚಿಂತೆ ಮಾಡಬೇಕಾಗಿಲ್ಲ, ಮತ್ತೆ ಸಾಯ್ತಾ ಇರ್ತಾರೆ, ಹುಟ್ಟುತ್ತಾ ಇರ್ತಾರೆ. ಅಲ್ಲಿಗೆ ಇವರು ನಾಶ ಹೊಂದೋದೇ ಇಲ್ಲ, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಅದರಿಂದ ನೀನು ದುಃಖಿಸುವುದಕ್ಕೆ ಕಾರಣ ಏನು? ಇನ್ನೊಂದೇನೆಂದರೆ ಇವರೆಲ್ಲರೂ ಸಮುದ್ರದ ನದಿಗಳ ನೀರೆಲ್ಲ ಹೋಗಿ ಸಮುದ್ರವನ್ನು ಸೇರುವಂತೆ ಆ ಎಲ್ಲ ಜೀವರು ಕೂಡ ಮರಣಿಸಿದ ನಂತರ ಪರಮಾತ್ಮನಲ್ಲಿಯೇ ಹೋಗಿ ಸೇರ್ತಾರೆ, ಮತ್ತು ಪರಮಾತ್ಮನಿಂದಲೇ ಅವರು ಸೃಜನವನ್ನು ಹೊಂದುತ್ತಾರೆ, ಹುಟ್ಟುತ್ತಾರೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆಂದರೆ ಈ ಸಿದ್ಧಾಂತವು ಅನಾದಿಯಾಗಿದೆ. ಹೇ ಅರ್ಜುನ, ಇವರೆಲ್ಲರೂ ನಿರಂತರವು ಹುಟ್ಟುತ್ತಲೂ ಸಾಯುತ್ತಲೂ ಇರುವರೆಂದ ಮೇಲೆ ಇವರಲ್ಲಿ ಗೆದ್ದವರಾರು? ಹೀಗಿರುವಲ್ಲಿ ಮರಣ ನಿಮಿತ್ತ ದುಃಖಿಸುವುದಕ್ಕೆ ಯಾವ ಕಾರಣವೂ ಇಲ್ಲ. ಈ ಲೋಕದಲ್ಲಿ ಯಾರು ತಾನೇ ಅಮರರಾಗಿ ಇರಬಲ್ಲರು? ಮರಣವೇ ಇಲ್ಲದಂತೆ ಇರಬಲ್ಲವರು ಯಾರು? ದೇಹ ಸಮೇತವಾಗಿ ಯಾರೂ ಇಲ್ಲ. ಆತ್ಮನೊಬ್ಬನೇ ನಿತ್ಯ. ಈ ಉತ್ಪತ್ತಿ ನಾಶಾದಿಗಳು ಪರಿಹರಿಸತಕ್ಕವುಗಳೇ ಅಲ್ಲ, ಇವು ಅಪರಿಹಾರ್ಯವಾಗಿವೆ. ಏನು ಹೇಳ್ತಾ, ಯಾವ ಸತ್ಯವನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ? ಜನನ ಮರಣ ಇವುಗಳನ್ನ ಪರಿಹಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ಮರಣಕ್ಕೆ ಮದ್ದಿಲ್ಲ ಅಂತಾರಲ್ಲ, ಹಾಗೆ ಜನನ ಮರಣಾದಿಗಳು ಉತ್ಪತ್ತಿ ನಾಶಾದಿಗಳನ್ನು ಪರಿಹರಿಸತಕ್ಕವುಗಳೇ ಅಲ್ಲ. ಯಾಕಂದರೆ ಇದು ಪ್ರಕೃತಿ ನಿಯಮ, ಇದು ನಡಿಲೇಬೇಕಿದು. ಇವು ಪರಿಹಾರ ಮಾಡೋಕ್ಕಾಗದೇ ಇರ್ತಕ್ಕಂಥ ಒಂದು ಸಮಸ್ಯೆ ಆಗಿದೆ. ಸಮಸ್ಯೆ ಅನ್ನೋದಕ್ಕಿಂತ ಈ ವ್ಯವಸ್ಥೆ ಆಗಿದೆ. ಯಾವುದು? ಜನನ ಮರಣಾದಿಗಳು. ಯಾಕೆ? ಇವೆಲ್ಲ ಮಧ್ಯದಲ್ಲಿ ಕಾಣಿಸ್ಕೊಂಡು ಮಧ್ಯದಲ್ಲಿ ಹೋಗ್ತಕ್ಕಂಥವು. ಆದರೆ ನಿತ್ಯ ನೂತನವಾಗಿರ್ತಕ್ಕಂಥವ್ನು ಯಾರು? ಸದಾಕಾಲ ಇರ್ತಕ್ಕಂಥವ್ನು ಯಾರು? ಅವಿನಾಶಿಯಾದ ಪರಮಾತ್ಮ ಒಬ್ಬನೇ. ಜನ್ಮವೆತ್ತಿದವನಿಗೆ ಸಾವು, ಸತ್ತವನಿಗೆ ಪುನಃ ಜನ್ಮವು ಬರುವುದು. ನೀರು ಸೇವಿಸುವುದಕ್ಕಾಗಿ ಬಾವಿಗೆ ಹಾಕಿರುವ ಚಕ್ರವು ಸುತ್ತುತ್ತಿರುವಂತೆ. ಅರ್ಥ ಆಗ್ತಾ ಇದೆಯಲ್ವಾ? ಜನ್ಮವೆತ್ತಿದವನಿಗೆ ಸಾವು ಬರುವುದು ಹೇಗೆ ನಿಶ್ಚಿತವೋ, ಸತ್ತವನು ಪುನಃ ಹುಟ್ಟಬೇಕು, ಅದು ನಿಶ್ಚಿತ. ಅದು ಹೆಂಗಂದರೆ ನೀರು ಸೇದುವುದಕ್ಕೆ ಬಾವಿಗೆ ಹಾಕಿರುವ ಚಕ್ರವು ಸುತ್ತುತ್ತಿರುವಂತೆ. ಈಗ ಹಳ್ಳಿಗಳ ಕಡೆ ಎಲ್ಲ ನಾವು ನೋಡಿರ್ತೀವಿ, ಹಳೆ ಕಾಲದ ಬಾವಿಗಳು. ಅಲ್ಲಿ ಬಾವಿಗೆ ಒಂದು ಹಗ್ಗವನ್ನು ಬಿಟ್ಟಿರ್ತಾರೆ. ಹಗ್ಗ ಸಲೀಸಾಗಿ ಸುತ್ತುವುದಕ್ಕೆ ಒಂದು ಚಕ್ರದ ರೀತಿಯ ಒಂದು ಕಬ್ಬಿಣದ ಚಕ್ರವನ್ನು ಅಳವಡಿಸಿರ್ತಾರೆ. ಎರಡು ಮರದ ಇದಕ್ಕೆ ಮರದ ಒಂದು ಪಟ್ಟಿಗಳಿಗೆ ಹಗ್ಗ ನೀರನ್ನು ಸೇದೋದಕ್ಕೆ ಬಿಂದಿಗೆ ಕೆಳಗಡೆ ಬಾವಿ ಒಳಗಡೆ ಹೋದಾಗ ಮತ್ತು ನೀರು ತುಂಬಿಕೊಂಡು ಹಗ್ಗವನ್ನು ಮೇಲೆ ಸೇದುವಾಗ ಚಕ್ರ ಸುತ್ತಾ ಇರ್ತದೆ. ಅಂದರೆ ಅರ್ಥ ಏನು? ಇಲ್ಲಿ ಮೇಲೋಗಿದ ಒಂದು ಆ ಕಬ್ಬಿಣದ ರಾಡಿನಲ್ಲಿರ್ತಕ್ಕಂಥ ಮೇಲೋಗಿದ್ದು ಕೆಳಗೆ ಬರ್ತಾ ಇರುತ್ತೆ, ಕೆಳಗಿದ್ದು ಮೇಲೆ ಬರ್ತಾ ಇರುತ್ತೆ. ಅಂದರೆ ಇದು ಸುತ್ತುವಿಕೆ ಇರುವುದರಿಂದ ಏನಾಗುತ್ತೆ, ಮೇಲಿದ್ದವ್ರು ಕೆಳಗೆ, ಕೆಳಗಿದ್ದವ್ರ ಮೇಲೆ ಬರ್ತಾನೆ ಇರ್ತಾರೆ, ಸುತ್ತಾನೆ ಇರ್ತಾರೆ ನಿರಂತರವಾಗಿ. ಮೇಲೋದವನು ಮೇಲೆ ಇರಲ್ಲ, ಕೆಳಗಿದ್ದವನು ಕೆಳಗೆ ಇರೋದಿಲ್ಲ. ಅದೇ ಥರ ಜನ್ಮ ಎತ್ತಿದವನು ಸಾಯಲೇಬೇಕು, ಸತ್ತವನು ಪುನಃ ಜನ್ಮ ಎತ್ತಲೇಬೇಕು. ಇದು ನೀರು ಸೇದುವುದಕ್ಕಾಗಿ ಬಾವಿಗೆ ಹಾಕಿರುವ ಚಕ್ರವು ಸುತ್ತುತ್ತಿರುವಂತೆ ಜನನ ಮರಣ ಪರಂಪರೆಗಳಿವೆ. ಜನನ ಮರಣ ಪರಂಪರೆಗಳು ಈ ರೀತಿಯಲ್ಲಿ ಇದೆ. ಸೂರ್ಯನ ಉದಯಾಸ್ತಮಾನಗಳು ದಿನದಿನವೂ ನಡೆಯುತ್ತಿರುವಂತೆ ಜನನ ಮರಣಗಳು ಅನಿವಾರ್ಯವಾಗಿವೆ. ಹೀಗೆಯೇ ಮಹಾಪ್ರಳಯದಲ್ಲಿ 3 ಲೋಕಗಳು ಸಂಹಾರವಾಗುತ್ತಿದ್ದರೂ ಉತ್ಪತ್ತಿ ಪ್ರಳಯಾದಿಗಳು ಅಪರಿಹಾರ್ಯವಾಗಿವೆ. ಈ ತಿಳಿವಾದವರಿಗೆ ದುಃಖವೆಲ್ಲಿಯದು? ಆಹಾ, ನೀನೇನು ಮೂಢರ ಪಂಕ್ತಿಯಲ್ಲಿ ಸೇರುವೆಯೋ? ಆತ್ಮನು ಅಂತವುಳ್ಳವನೆಂದರಿತರೂ ಸಹ ಚಿಂತಿಸುವುದಕ್ಕೆ ಕಾರಣವೇ ಇಲ್ಲ. ನೀನು ಅರ್ಜುನ ಎಲ್ಲಿ ಮೂಢರ ಗುಂಪಲ್ಲಿ ಸೇರ್ಕೊಬಿಟ್ಟಿದೆಯೋ. ಯಾಕಂದರೆ ಆತ್ಮನು ಅಂತವುಳ್ಳವನು ಅಂತ ನೀನು ತಿಳ್ಕೊಂಡ್ರೂ ಚಿಂತೆ ಇಲ್ಲ, ಆದರೆ ನಿನಗೆ
ನಾನು ಅದರ ವಿಚಾರವನ್ನು, ಅದರ ಸತ್ಯಾಸತ್ಯತೆಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣನ ಉಪದೇಶವನ್ನು ಮುಂದುವರಿಸ್ತಾನೆ. ಅದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.